ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾ ಇದ್ದೇನೆ ಅಳವಿ ಗಂಜಿ ಮಾಡ್ಲಿಕ್ಕೆ ನಾನು ಒಂದು 2 3 ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ನಾನು ಅಳವಿ ತಗೊಂಡಿದ್ದೀನಿ. ಮತ್ತೆ ಇದು ಗೋಂದ, ಹಿಂದಿ ಒಳಗೆ ಗೋಂದ್ ಅಂತಾರೆ, ಇದಕ್ಕೆ ಅಂಟ್ ಅಂತಾರೆ ಕನ್ನಡದಲ್ಲಿ. ಅದು ತಗೊಂಡಿದ್ದೀನಿ, ಮತ್ತೆ ಬೆಲ್ಲ ತಗೊಂಡಿದ್ದೀನಿ. ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್, ನಾನು ಅಳವಿ ಮತ್ತು ಅಂಟು ಎರಡು ಕುಡಿಸಿ ನಾನು ಚೆನ್ನಾಗಿ ನೆನೆಸಿಟ್ಟಿದ್ದೆ. 4 ತಾಸು ಆಯ್ತು ಇವಾಗ ನೆನೆಸಿದು. ಇವಾಗ ಇದಕ್ಕೆ ಕುದಿಸ್ಬೇಕಾಗ್ತದ. ಗ್ಯಾಸ್ ಮೇಲೆ ಇಡೋಣ ಬನ್ನಿ. ನಾನು ಒಂದು 5 ನಿಮಿಷ ಕಾಲ ಇದು ಕುದಿಸ್ಕೋಬೇಕಾಗ್ತದ. ಕುದ್ದ ಮೇಲೆ ಬೆಲ್ಲವನ್ನು ಹಾಕೋಬೇಕು. ಇವಾಗ ಚೆನ್ನಾಗಿ ಕುದೀತಾ ಇದೆ. ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಆವಾಗಲೇ ತೋರಿಸಿದೆ ಅಲ್ವಾ, ಇಷ್ಟು ನಾನು ಬೆಲ್ಲ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ತರ ಆಗ್ಬೇಕಿದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ, ಇದೇ ಥಿಕ್ ಆಗಿರ್ಬೇಕು, ಇದು ಬಹಳ ಥಿಕ್ ಆಗಬಾರ್ದು, ಯಾಕಂದ್ರೆ ಕುಡಿಲಿಕ್ಕೆ ಬರ್ಬೇಕಲ್ವಾ, ಅದಕ್ಕಾಗಿ. ಇದು ಒಂದು 5 ನಿಮಿಷ ಆಗಿದೆ. ಇವಾಗ ಮಾಡಿ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ತುಪ್ಪ ಮತ್ತೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಂತಿಗೆ ಅಳವಿ ನಾವು ಕೊಡ್ಬೋದು, ಮತ್ತೆ ಜಾಯಿಂಟ್ ಪೇನ್ ಇರ್ತದಲ್ವಾ ಅವ್ರು ಕೊಡ್ಬೋದು. ವಯಸ್ಸಾದವ್ರಿಗಂತೂ ಬಹಳ ಚೆನ್ನಾಗಿರ್ತದೆ ಇದು. ವಯಸ್ಸಾದವ್ರಿಗೆ ತಾತ ಆಗ್ಲಿ ಅಮ್ಮ ಆಗ್ಲಿ ಅವ್ರು ಕೊಡ್ಬೇಕು. ಮತ್ತೆ ನಡ ನೋತದ, ಸೊಂಟ ಮತ್ತೆ ಬೆನ್ನು ಕಾಲು ಮಂಡಿ ನೋತದ ಅಂತಾರಲ್ವಾ, ಅವ್ರಿಗೆ ನಾವು ಕೊಡ್ಬೋದು. ಇದು ಅಳವಿ ಭಾಳ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಇರ್ತದೆ. ನೀವು ಕೂಡ ಮನೆಯಲ್ಲಿ ಮಾಡಿಕೊಡ್ದು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮಾರ್ಕೆಟಲ್ಲಿ ಎಲ್ಲೇ ಬೇಕಾದರೂ ನಾವು ಅಳವಿ ಅಂಟು ಸಿಗ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.